ಮೈಸೂರಿನ ಕೆಆರ್ ರಸ್ತೆಯ ಮೊರಗಪಲ್ಲಿಯಲ್ಲಿರುವ ಶ್ರೀ ವಿಠ್ಠಲಸ್ವಾಮಿ ದೇವಸ್ಥಾನದಲ್ಲಿ ಗುರುಪೌರ್ಣಿಮೆಯ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಕಳಶ ಸ್ಥಾಪನೆ, ಕಳಶ ಪೂಜೆಯನ್ನು ನಿರ್ವಹಿಸಿ ಚಂಡಿಕಾ ಹೋಮವನ್ನು ನೆರವೇರಿಸಿ ಮಹಾಪೂರ್ಣಾಹುತಿಯನ್ನು ಮಾಡಲಾಯಿತು. ಆ ಬಳಿಕ ಗುರುಗಳಾದ ಶ್ರೀ ಸುಬ್ಬಾರಾವ್ ದಾಸರನ್ನು ವಿವಿಧ ಭಜನಾ ಮಂಡಳಿಯ ಮಾತೆಯರಿಂದ ಗುರುವಂದನಾ ಕಾರ್ಯಕ್ರಮ ನೆರವೇರಿತು. ತದನಂತರ ಗರ್ಭಾಲಯದಲ್ಲಿರುವ ರುಕ್ಮಿಣಿ ಸಮೇತ ವಿಠ್ಠಲ ಸ್ವಾಮಿಗೆ ದತ್ತಾತ್ರೇಯ ಅಲಂಕಾರವನ್ನು ಮಾಡಿ ಪುಷ್ಪಾರ್ಚನೆ, ಕುಂಕುಮಾರ್ಚನೆಯನ್ನು ಮಾಡಿ ಧೂಪದೀಪ ನಿವೇದನೆಗಳನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಶ್ರೀ ಸುಬ್ಬಾರಾವ್ ದಾಸರು ಗುರುಪೌರ್ಣಿಮೆಯ ವಿಶೇಷತೆಯ ಕುರಿತಾಗಿ ಮಾತನಾಡಿದರು. ನನ್ನ ಎಲ್ಲ ಭಜನಾ ಮಂಡಳಿಗಳ ಮಹಿಳಾ ಹರಿದಾಸರ ತಾಯಂದಿರುಗಳ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಅಂತೆಯೇ ನಮ್ಮ ವಿಠ್ಠಲ ದಕ್ಷಿಣ ಕನ್ನಡ ವಿಠ್ಠಲನಾಗಿ ನಿಮ್ಮೆಲ್ಲರ ಭಜನೆಯನ್ನ ಕೇಳಿ 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 2,500 ಕಿಲೋಮೀಟರಿಂದ ಇಲ್ಲಿಗೆ ಬಂದಿದ್ದಾನೆ. ಅವನ ಪಾದ ಪದ್ಮಗಳಲ್ಲಿ ಶಿರಸಾವಹಿಸಿ ದೀರ್ಘದಂಡ ನಮಸ್ಕಾರಗಳನ್ನು ಆ ನಮ್ಮ ರುಕ್ಮಿಣಿ ಸಹಿತ ದಕ್ಷಿಣ ಕನ್ನಡನಿಗೆ ಅರ್ಪಿಸ್ತಾ, ಗುರುಪೂರ್ಣಿಮೆಯ ಅಂಗವಾಗಿ ನನ್ನ ಗುರುಗಳನ್ನ ನಾನು ಜ್ಞಾಪಿಸ್ಕೋಬೇಕಾಗಿದೆ. ಶ್ರೀ ಅಪ್ಪಣ್ಣಾಚಾರ್ಯರು TTD ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇದ್ದು ನಿಮ್ಮೆಲ್ಲರ ಆಶೀರ್ವಾದ ಪಡೆಯಲಿಕ್ಕಾಗಿ ನನ್ನ ಗುರುಗಳು ಈ ಒಂದು ಅವಕಾಶವನ್ನ ಸುಮಾರು 25 ವರ್ಷಗಳ ಹಿಂದಿನಿಂದ ಅವರ ಆಶೀರ್ವಾದ ಪ್ರತಿನಿತ್ಯ ನಿರಂತರವಾಗಿ ನನ್ನ ಮೇಲೆ ಇದೆ. ನನ್ನ ಅಂತರಂಗದಲ್ಲಿ ಯಾವಾಗಲೂ ನನ್ನ ಗುರುಗಳು ಅವರಿಗೆ ಸ್ಥಾನವನ್ನು ಕೊಟ್ಟಿರ್ತೇನೆ. ಗುರುಪೂರ್ಣಿಮೆ ನಮ್ಮ ಗುರುಗಳ ಅನುಗ್ರಹವನ್ನು ಪಡಿಬೇಕಾದ್ರೆ ಇಂತಹ ಒಂದು ಶುಭ ಗಳಿಗೆಯಲ್ಲಿ, ಶುಭ ದಿನದಲ್ಲಿ ನಾವೆಲ್ಲರೂ ಸಹ ಗುರುಗಳನ್ನು ಸ್ಮರಣೆ ಮಾಡಬೇಕಾದ್ದು ನಮ್ಮ ಧರ್ಮ. ಯಾಕೆಂದ್ರೆ ನಮಗೆ ಒಳ್ಳೆಯ ಮಾರ್ಗವನ್ನ ತೋರಿಸಿಕೊಟ್ಟವರು ಯಾರೇ ಆಗಿರಲಿ. ನಿಮಗೂ ಸಹ ನಿಮ್ಮ ಮಂಡಳಿಯಲ್ಲೂ ಒಬ್ಬರು ಗುರುಗಳಿರ್ತಾರೆ. ಎಲ್ಲರಲ್ಲೂ ಕೂಡ ಒಬ್ಬೊಬ್ಬರು ಗುರುಗಳು ಆಯಾ ಮಂಡಳಿಯಲ್ಲಿ ಆಯಾ ಭಜನಾ ಮಂಡಳಿಗಳಲ್ಲಿ ಒಬ್ಬೊಬ್ಬರು ಗುರುಗಳು ಅಂತ ಇರ್ತಾರೆ. ಅವರು ಯಾವಾಗಲೂ ನಿಮಗೆ ಹಾಡುಗಳನ್ನು ಹೇಳ್ಕೊಡೋದಷ್ಟೇ, ನಿಸ್ವಾರ್ಥವಾಗಿ ಹೇಳ್ತಕ್ಕಂತಹ ಗುರುಗಳನ್ನ ಪಡಿಬೇಕು. ನಮಗೆಲ್ರಿಗೂ ಗೊತ್ತೇ ಇದೆ ದತ್ತಾತ್ರೇಯನ ರೂಪದಲ್ಲಿ ಗುರುಗಳು ಇರ್ತಾರೆ ಅಂತ. ಅದಕ್ಕೆ ದತ್ತಾತ್ರೇಯರಿಗೆ ಗುರುಸ್ಥಾನವನ್ನು ಕೊಟ್ವಿ. ನಿಮ್ಗೆಲ್ರಿಗೂ ಗೊತ್ತಿದೆ ದತ್ತಾತ್ರೇಯರು ಯಾರಪ್ಪ ಅಂದ್ರೆ ಯಾರು ಅಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ತ್ರಿಮೂರ್ತಿಗಳ ರೂಪದಲ್ಲಿ ಇರ್ತಕ್ಕಂಥವರು, ಗುರುಗಳ ರೂಪದಲ್ಲಿ ಬಂದಿರ್ತಕ್ಕಂಥವರು ದತ್ತಾತ್ರೇಯರು. ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾರಿಗೋಸ್ಕರ? ನಿಮಗೋಸ್ಕರ. ಈ ಕ್ಷೇತ್ರವೆಲ್ಲ ಭಜನಾ ಮಂಡಳಿಯ ತಾಯಂದರಿಗಾಗಿಯೇ ಮೀಸಲು. ಯಾವಾಗ ಬೇಕಾದ್ರೂ ಬನ್ನಿ, ಭಜನೆಯನ್ನ ಮಾಡ್ರಿ, ಭಜನೆಯನ್ನು ನಡೆಸಿ ಅವರಿಗೆ ಅರ್ಪಣೆ ಮಾಡಿ. ಆ ಯಾತಕ್ಕೆ ಇವನು ಬಹಳ ಬೇಗ ಇಸ್ಕೊತಾನೆ ಅಂದ್ರೆ ಇವನು ನಾದ ಬ್ರಹ್ಮ. ಬೇರೆಯವ್ರಿಗೆಲ್ಲ ತುಂಬಾ ಅಲಂಕಾರಗಳೆಲ್ಲ ಮಾಡಬೇಕು. ತಿಮ್ಮಪ್ಪನಿಗೆ ಅಲಂಕಾರ ಮಾಡಬೇಕು ಅವನಿಗೆ, ಆಮೇಲೆ ಅವನಿಗೆ ಹಣವನ್ನ ಕೊಡಬೇಕು. ಕೊಟ್ರೆ ಮಾತ್ರ ಒಳ್ಳೆ ದರ್ಶನ.